ನಾನು ನವೀನ್ ಅಂತ. ಓಕೆ, ನಾನಿವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದು ನಮ್ಮದು ಒಂದು 4 ಎಕರೆ ಮೆಕ್ಕೆಜೋಳ ಹಾಕಿದ್ದು. ಓಕೆ, ನಾನಿವತ್ತು ನಮ್ಮ ಹಸುಗಳಿಗೋಸ್ಕರ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ದುಡ್ಡನ್ನು ಕೊಡ್ದಲೇ ಇರೋವಂಥ ಇದನ್ನು ನಾನು ತಗೊತಿದ್ದೀನಿ. ನಮ್ಮಲ್ಲಿ ಹೀಗೆ ಜೋಳ ಇರುತ್ತೆ ನೋಡಿ, ನಾನು ಒಬ್ಬನೇ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿಗೆ ಕಟ್ ಮಾಡಬೇಕು. ಸೊ ಇಲ್ಲಿಗೆ ಕಟ್ ಮಾಡೋದ್ರಿಂದ ನಮ್ಮ ಕಡೆ ನೆತ್ತಿ ಉಯ್ಯೋದು ಅಂತಾರೆ. ಸೊ ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮ ಜೋಳನೂ ಬೇಗ ಒಣಗುತ್ತೆ. ಸುಮಾರು ಇದು ಇನ್ನೊಂದು 15-20 ದಿವಸಕ್ಕೆ ಬಿಸಿಲು ಚೆನ್ನಾಗಿ ಬಂದರೆ ಒಣಗಿ ಮುಯ್ಯೋದಕ್ಕೆ ಲೇಬರ್ಗಳು ತುಂಬ ಖುಷಿ ಪಡ್ತಾರೆ, ಮತ್ತು ಲೇಬರ್ಗಳು ಚೆನ್ನಾಗಿ ಸಿಗ್ತಾರೆ. ಮತ್ತು ಇನ್ನೊಂದೇನು ಅಂದರೆ, ಈ ನೆತ್ತಿಯಲ್ಲಿ ಈ ರೀತಿ ನೆತ್ತಿನ ಉಯ್ಕೊಂಡು ಮನೆಗೆ ತಗೋ ಹೋಗ್ತಿದ್ದೀನಿ. ನಮ್ಮಲ್ಲಿ ಒಂದು 25 ಲೀಟ್ರ್ ಹಾಲು ಬರೋ ಇದರಲ್ಲಿ ನಮ್ಮದು ಹೆಚ್ಚು ಕಮ್ಮಿ 28, 29, 27 ಈ ರೀತಿ ಆಗೋದು ಹಾಲು. ಸೊ ಈ ಸೆಬ್ಬೆನ ನಾನು ಹಾಕೋದ್ರಿಂದ ಸುಮಾರು ಒಂದು 24, 23 ಈ ರೀತಿ ಆಗ್ತಿದೆ ಹಾಲು. ಸೊ ಒಂದು 2-3 ಲೀಟ್ರ್ ವೇರಿಯೇಷನ್ ಆಗುತ್ತೆ ಹೊರತು 2-3 ಲೀಟ್ರಿಗೆ ಒಂದು 100 ರೂಪಾಯಿ ವೇರಿಯೇಷನ್ ಆಗ್ಬೋದೇ ಹೊರತು ಇನ್ನೇನು ವೇರಿಯೇಷನ್ ಆಗಲ್ಲ. ಅಲ್ಲಿಗೆ ಇದೆಲ್ಲ ಬಂದಿದ್ದು ಫ್ರೀ ಆಫ್ ಕಾಸ್ಟಲ್ಲಿ ಬಂದಂಗೆ ಆಗುತ್ತೆ. ಅಲ್ಲಿಗೆ ಇದನ್ನು ಎಲ್ಲರೂ ಯೂಸ್ ಮಾಡ್ಕೋಬೇಕು. ಓಕೆ, ಈ ನಮ್ಮದು ತುದಿ ಏನಂತ ಇದೆ, ಈ ತುದಿ ಹಸುಗಳಿಗೆ, ಇದು ನಮ್ಮ ಆದಾಯಕ್ಕೆ. ಇದರಿಂದ ಬಂದಂಥ ಈ ಕಡೆ ಗೆಡ್ಡೆ ಕಡ್ಡಿಗಳನ್ನೆಲ್ಲ ನಾನು ಬಾಂಡ್ಲಿ ತಗೊಂಡು ಇಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೀನಿ. ಸೊ ಹಸುಗೂ ಮೇವಾಯಿತು, ನಮಗೂ ಆದಾಯ ಅಂತ ಈ ಮೆಕ್ಕೆಜೋಳ ಸಿಗುತ್ತೆ. ಮತ್ತು ಭೂಮಿಗೂ ಏನಾದ್ರು ಕೊಡಲೇಬೇಕಲ್ಲ ನಾವು, ಅದಕ್ಕೋಸ್ಕರ ಈ ಗೆಡ್ಡೆನೇ ಇಲ್ಲೇ ಬಿಟ್ಬಿಟ್ಟು ಬಾಂಡ್ಲಿ ಹೊಡೆದ್ಬಿಟ್ಟು ಬಿಟ್ಬಿಟ್ರೆ ಇನ್ನು ಮುಂಗಾರವರೆಗೂ ನಾನು ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಏನಾದ್ರೂ ಆ ಬಾಂಡ್ಲಿ ಎಲ್ಲ ಹೊಡೆದು ಅಕಸ್ಮಾತ್ ಏನಾದ್ರು ನಮಗೆ ಮೋಡ ಗಿಡ ಆಯಿತು, ಒಂಚೂರು ಮಳೆ ಇದಿತ್ತು ಅಂದರೆ ಒಂದು ಚೀಲ ಸೆಣಪು ತಂದುಬಿಟ್ಟು ಚೆಲ್ಬಿಟ್ಟು ಕೈ ಬಿಟ್ಬಿಡ್ತೀನಿ. ಸೊ ಎಷ್ಟಾರು ಮಲ್ಚಿಂಗ್ ಆಗಲಿ ಹೇಗಾರಲಿ ಮುಂಗಾರವರೆಗೂ ಆರಾಮಾಗಿರಲಿ ಫ್ರೀಯಾಗಿ ಅಂತ ಜಮೀನು. ಅದಕ್ಕೋಸ್ಕರ ಈ ರೀತಿ ಒಂದು ಬೆಳೆನಲ್ಲಿ ಎಷ್ಟು ವಿಧವಾಗಿ ನಾವು ಅನ್ನನ ಕ್ರಿಯೇಟ್ ಮಾಡ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ರೈತರುಗಳು ಕೆಲವೊಬ್ಬರು ನೆತ್ತಿ ಉಯ್ಯೋದ್ರಿಂದ ಹಾಲು ಕಮ್ಮಿ ಬಂದರೆ ಬರುತ್ತೆ ಬಿಡಿ. ಇವತ್ತು ಯಾಕೆ ಅಂದರೆ ಎಲ್ಲರೂ ಸೈಲೇಜು ಮತ್ತೊಂದು ಅಂತ ಈ ರೀತಿ ಸೆಬ್ಬೆಗಳನ್ನೇ ಡೈರೆಕ್ಟಾಗಿ ಬುಡ ಸಮೇತ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಹಾಲಿನ ಪೇಮೆಂಟ್ ಬಂದಿದ್ದರೆ 4-4.5 ಸಾವಿರ ಹಾಲಿನ ಪೇಮೆಂಟ್ ಬಂದಿದೆ. ಸೆಬ್ಬೆ ರೈಟು ಸೆಬ್ಬೆನಿಗೆ ಕೊಂಡ್ಕೊಂಡ್ಬಂದಿರ್ತಾರಲ್ಲ ಅವನಿಗೆ 7-8 ಸಾವಿರ ರೂಪಾಯಿ ಕೊಡಬೇಕಾಗತ್ತೆ. ನಮ್ಮ ಡೈರಿಯಲ್ಲಿ ಜನಗಳು ಮಾತಾಡ್ತಾರಲ್ಲ, ಹಾಲಿನ ಪೇಮೆಂಟು 4.25 ಸಾವಿರ ರೂಪಾಯಿ ಬಂದಿದೆ, ಅವನಿಗೆ ಕೊಡಬೇಕಾಗಿದ್ದು 8 ಸಾವಿರ 7.25 ಸಾವಿರ ದುಡ್ಡು ಕೊಡಬೇಕಂತೆ. ಅಲ್ಲಿಗೆ ರೈತಗೆ ಎಷ್ಟು ಲಾಸ್ ಆಯಿತು. ಸೊ ಈ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಎಷ್ಟೇ ಹಾಲು ಬಂದ್ರೂ ಅದು ನಮಗೆ ಅಲ್ವಾ, ಫ್ರೀ ಅಲ್ವಾ. ಸೊ ಈ ರೀತಿ ರೈತರು ಬದುಕಿದರೆ ಮಾತ್ರ ರೈತಾಗಿ ಉಳಿತಾನೆ, ಒಂದು ಹೈನುಗಾರಿಕೆ ಅನ್ನೋದು ಉಳಿಯುತ್ತೆ. ಅದನ್ನು ಬಿಟ್ಟು ಸೈಲೇಜ್ ಅಂತ ಇವತ್ತೆಲ್ಲ ಬುಡ ಸಮೇತ ಕಟ್ ಮಾಡ್ತಿದ್ದಾರೆ. ಹಸು ಕೊಡ್ತಿರೋ ಹಾಲು ತಿಂಗಳಿಗೆ ಒಂದು 30 ಸಾವಿರ ರೂಪಾಯಿಂದ ಹಾಲು ಕೊಟ್ಟರೆ, ಅಂದರೆ ಒಂದು ಫಾರಮ್ಮಲ್ಲಿ ಒಂದು ಚಿಕ್ಕ ಒಂದು ಇದ್ರಾಗೆ ಒಂದು 30 ಸಾವಿರ ರೂಪಾಯಿ ಕೊಟ್ಟರೆ ಒಂದು 40 ಸಾವಿರ ರೂಪಾಯಿ ಮೇವನೇ ಕೊಂಡಾಕಿರ್ತಾನೆ. ಈ ಉದ್ದೇಶದಿಂದಲೇ ಎಷ್ಟೆಷ್ಟೋ ದೊಡ್ಡ ಫಾರಮ್ಗಳೆಲ್ಲ ಮುಚ್ಚಿ ಹೋಗಿರೋದು. ಆದಷ್ಟು ಫ್ರೀ ಆಫ್ ಕಾಸ್ಟಲ್ಲಿ ಮೇವನ್ನ ಹಾಕಬೇಕು ಅನ್ನೋದು ನನ್ನ ಉದ್ದೇಶ.